ಇನ್ನು ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಂದಿನಂತೆ ಪ್ರತಿ ವರ್ಷ ಯಾವ ರೀತಿಯಾಗಿ ಶಿವಸೇನೆ ಕಿರಿಕ್ ಮಾಡ್ತಾ ಇತ್ತು, ಅದೇ ರೀತಿಯಾಗಿ ಈಗ ಮತ್ತೆ ಶಿವಸೇನೆ ಕಿರಿಕ್ ಮಾಡ್ತಾ ಇದೆ. ಎಂಇಎಸ್ ಮಹಾಮೇಳಾವ್ಗೆ ಅವಕಾಶ ನೀಡುವಂತೆ ಶಿವಸೇನೆ ಧಮಕಿ ಹಾಕ್ತಾ ಇದೆ. ಎಂಇಎಸ್ ಪುಂಡರಿಗೆ ಮಹಾಮೇಳಾವ್ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಶಿವಸೇನೆ ರಾಜ್ಯ ಸರ್ಕಾರಕ್ಕೆ ಧಮಕಿ ಹಾಕ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಹೈವೇ ಬಂದ್ ಮಾಡುವಂತಹ ಎಚ್ಚರಿಕೆ ಕೂಡ ಕೊಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಶಿವಸೇನೆ ಪುಂಡಾಟವನ್ನ ಮೆರೀತಾ ಇದೆ. ನಿನ್ನೆ ಕೊಲ್ಲಾಪುರ ಜಿಲ್ಲಾಧಿಕಾರಿಗಳಿಗೆ ಶಿವಸೇನೆ ಪುಂಡರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಕೂಡ ಕೊಟ್ಟಿದ್ದಾರೆ. ಎಂಇಎಸ್ ಮಹಾಮೇಳಾವ್ಗೆ ಕಳೆದ 3 ವರ್ಷಗಳಿಂದ ಅನುಮತಿ ಕೊಡ್ತಾ ಇಲ್ಲ. ಕಳೆದ 3 ವರ್ಷಗಳಿಂದ ನಾವೇನು ಈ ಉಪಟಳ ಮಾಡ್ತಾ ಇದ್ವಿ, ಈ ಉಪಟಳ ಮಾಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಅನುಮತಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ನಾಯಕರು ಬೆಳಗಾವಿ ಜಿಲ್ಲೆ ಪ್ರವಾಸಕ್ಕೆ ಬೆಳಗಾವಿ ಡಿಸಿ ಅವರು ನಿರ್ಬಂಧ ಮಾಡಿದ್ದಾರೆ. ಯಾವುದೇ ಮಹಾರಾಷ್ಟ್ರದ ನಾಯಕರು ಕೂಡ ಬೆಳಗಾವಿ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಕೂಡ ಜಿಲ್ಲಾಧಿಕಾರಿಗಳು ನಿರ್ಬಂಧ ಹೇರಿದ್ದಾರೆ. ಈ ಬಾರಿ ಎಂಇಎಸ್ ಮಹಾಮೇಳಾವ್ಗೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇಲ್ಲದೆ ಹೋದರೆ ತೀವ್ರ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ನಾಯಕರು ಬೆಳಗಾವಿ ಪ್ರವೇಶಕ್ಕೆ ಅನುಮತಿ ನೀಡುವಂತೆ ಸೂಚನೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅನುಮತಿ ಕೊಡದೇ ಇದ್ದರೆ ಕರ್ನಾಟಕದ ಸಚಿವರು ಮಹಾರಾಷ್ಟ್ರಕ್ಕೆ ಏನಾದರೂ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ನಾವು ಅಡ್ಡಿಪಡಿಸ್ತೀವಿ, ಶಾಸಕರು ಸಚಿವರು ಏನಾದರೂ ಬಂದರೆ ನಾವು ಕೂಡ ಅಡ್ಡಿಪಡಿಸಬೇಕಾಗತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಡಿಸೆಂಬರ್ 9ರಂದು ರಸ್ತೆ ಬಂದ್ ಮಾಡ್ತೀವಿ ಅಂತ ಶಿವಸೇನೆ ಪುಂಡರು ಧಮಕಿ ಹಾಕಿದ್ದಾರೆ. कर्नाटक राज्याचं हिवाळी अधिवेशन बेळगावमध्ये होते. गेली 3 ते 4 वर्षाचा व्यवहार जर बघता तर यावेळेला महाराष्ट्र एकीकरण समिती महामेळावा घेते. हा महामेळावा तिन्ही वेळेला मोडून काढण्याचा प्रयत्न केलेला आहे. लोकांच्यावर लाठीचार्ज करणे, दडपशाही करणे, मांडव मोडणे हे अत्याचार मराठी माणसांच्यावर केले जातात. 3.5 ते 4 लाख लोक त्या बेळगाव शहरामध्ये आणि आसपासच्या सीमा भागामध्ये मराठी माणसं आहेत. आणि म्हणून यावेळेला आम्ही जिल्हाधिकारी संजय शिंदे कोल्हापूरचे त्यांना आम्ही कळवलेलं आहे की तिथल्या जिल्हाधिकाऱ्यांना तुम्ही कळवा, तिथल्या महामेळाव्याला परवानगी द्या. महाराष्ट्रातून जे नेते कोण जात असतील त्यांना अटकाव करू नका, अशा पद्धतीचं त्यांना आम्ही एक कळवा अशा पद्धतीची एक विनंती केलेली आहे. या उपरिसदे जर 9 तारखेला महामेळाव्याला होणार आहे. या महामेळाव्याला जर काय कर्नाटक सरकारने आणि बेळगावच्या जिल्हाधिकाऱ्यांनी जर काय परवानगी दिली नाही तर आजपर्यंत हिवाळी अधिवेशनामध्ये कर्नाटकचे सर्व मंत्री आमदार कोल्हापूरला आई अंबाबाईच्या दर्शनाला येतात. आम्ही आजपर्यंत 3 वर्षामध्ये कधीही त्यांना अटकाव केलेला नाही. जर अशा पद्धतीने जर त्यांचा व्यवहार राहिला तर 9 तारखेला बेळगावच्या आणि कोल्हापूरच्या म्हणजे महाराष्ट्र आणि कर्नाटकच्या सीमेवर कोगनोळीवर आम्ही कर्नाटकच्या त्या गाड्या बंद करू आणि त्याचबरोबर कर्नाटकच्या मंत्र्यांना कोल्हापुरामध्ये आम्ही फिरू देणार नाही. 8 ते 9 तारखेच्या दरम्यान कर्नाटक राज्याचं हिवाळी अधिवेशन बेळगावमध्ये होते. गेली 3 ते 4 वर्षाचा व्यवहार जर बघता तर यावेळेला महाराष्ट्र एकीकरण समिती महामेळावा घेते. हा महामेळावा तिन्ही वेळेला मोडून काढण्याचा प्रयत्न केलेला आहे. लोकांच्यावर लाठीचार्ज करणे, दडपशाही करणे, मांडव मोडणे हे अत्याचार मराठी माणसांचे. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಹಾಮೇಳಾವು ಮತ್ತೊಂದು ಮಗದೊಂದು ಅಂತ ಕನ್ನಡಿಗರಿಗೆ ಕಿರಿಕ್ ಕೊಡುವಂಥದ್ದು ನಿರಂತರವಾಗಿ ಈ ಎಂಇಎಸ್ ಪುಂಡರಿಂದ ನಡೆದುಕೊಂಡು ಬರ್ತಾ ಇದೆ. ಈಗ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ, ಅದು ಕೂಡ ಕರ್ನಾಟಕದಲ್ಲಿ ಬಹಿರಂಗವಾಗಿ. ಇಂತಹ ಒಂದು ವಿಚಾರಗಳಿಗೆ ಕಡಿವಾಣ ಹಾಕೋದು ಯಾವಾಗ? ರಾಜ್ಯ ಸರ್ಕಾರಗಳು ಈ ಪುಂಡರಿಗೆ ನೇರವಾಗಿ ಎಚ್ಚರಿಕೆ ಕೊಡೋದು ಯಾವಾಗ? ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಏನೆಲ್ಲ ತಯಾರಿ ಮಾಡಿಕೊಂಡಿದೆ ಎಂಇಎಸ್ ಪುಂಡರಿಗೆ ಕಡಿವಾಣ ಹಾಕೋದಕ್ಕೆ ಅಂತ? ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ 10 ದಿನಗಳ ಕಾಲ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಮೊದಲ ದಿನವೇ ನಾಡದ್ರು ಎಂಇಎಸ್ ಮಹಾಮೇಳಾವ ನಡೆಸೋದಕ್ಕೆ ಮತ್ತೆ ಮುಂದಾಗಿದೆ. ಕಳೆದ 3 ವರ್ಷದಿಂದ ಎಂಇಎಸ್ ನ ಮಹಾಮೇಳಾವಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಕೂಡ ಒಂದು ಎಂಇಎಸ್ ಈಗಾಗಲೇ ಮಹಾಮೇಳಾವಕ್ಕೆ
ಅವಕಾಶ ಕೊಡುವಂತೆ ಜಿಲ್ಲಾಡಳಿತ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಅನುಮತಿ ಕೊಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು MES ಮುಖಂಡರಿಗೆ ರವಾನಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೊಲ್ಹಾಪುರದಲ್ಲಿ ಶಿವಸೇನೆ ಪುಂಡರು ತಮ್ಮ ಪುಂಡಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು. ಏನು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಮುಖಂಡ ಏನಿದ್ದಾನೆ ವಿಜಯ್ ಧವನೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಏನು ಸಚಿವರು ಮತ್ತು ಶಾಸಕರಿಗೆ ಧಮಕಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ನಿನ್ನಷ್ಟೇ ಅಲ್ಲಿಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸುವ ಮೂಲಕ ಬೆಳಗಾವಿಯಲ್ಲಿ ನಡೆಯುವಂತ ಏನು ಚಳಿಗಾಲ ಅಧಿವೇಶನ ದಿನವೇ ಏನು MES ನಡೆಸುವಂತ ಮಹಾಮೇಳಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಅನುಮತಿ ಕೊಡಬೇಕು. ಮಹಾರಾಷ್ಟ್ರದ ನಾಯಕರು ಏನು ಮಹಾಮೇಳದಲ್ಲಿ ಭಾಗವಹಿಸೋದಕ್ಕೆ ನಿರ್ಬಂಧ ವಿಧಿಸಿದಂತೆ ಏನು ಕೊಲ್ಹಾಪುರ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗೆ ಸೂಚಿಸಬೇಕು ಅಂತ ಹೇಳಿ ಒಂದು ಮನವಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕದ ಸಚಿವರು ಶಾಸಕರು ಮಹಾರಾಷ್ಟ್ರ ಮತ್ತು ಕೊಲ್ಹಾಪುರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ದರ್ಶನಕ್ಕೆ ಬರ್ತಾರೆ. ಈವರೆಗೂ ಕೂಡ ನಮ್ಮ ಸರ್ಕಾರ ಅವರನ್ನ ಏನು ವಿರೋಧ ಪಡಿಸಿಲ್ಲ, ಜೊತೆಗೆ ನಾವು ಯಾರು ಕೂಡ ಅಡ್ಡಿಪಡಿಸಿಲ್ಲ. ಆದ್ರೆ ಈ ಬಾರಿ ಏನಾದ್ರೆ ಬೆಳಗಾವಿಯಲ್ಲಿ MES ನ ಮಹಾಮೇಳಕ್ಕೆ ಅವಕಾಶ ಕೊಡ್ತಿದ್ರೆ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಬರ್ತಕ್ಕಂಥ ಏನು ರಸ್ತೆಯನ್ನ ತಡೆ ಮಾಡ್ತೇವೆ, ಅಂದ್ರೆ ಡಿಸೆಂಬರ್ 9ರಂದು ಗಡಿಯಲ್ಲಿ ಶಿವಸೇನೆ ಪುಂಡರು ಬಂದು ಪುಂಡಾಟಿಕೆ ಮಾಡ್ತೇವೆ ಅನ್ನೋಂತ ಒಂದು ಬೆದರಿಕೆ ಗೊಡ್ಡು ಬೆದರಿಕೆ ಹಾಕುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂದ್ರೆ ಕರ್ನಾಟಕದ ಸಚಿವರು ಮತ್ತು ಶಾಸಕರು ಒಂದ್ ವೇಳೆ ಏನಾದ್ರು ಕೊಲ್ಹಾಪುರ್ ಬಂದ್ರೆ ಅವರಿಗೆ ನಾವು ಅಡ್ಡಿಪಡಿಸುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋಂತ ಧಮಕಿಯನ್ನು ಹಾಕಿರ್ತಕ್ಕಂಥದ್ದು. ಅಂದ್ರೆ ನಾಡದ್ರೋಹಿ MES ಪುಂಡರು ಬೆಳಗಾವಿ ನೆಲದಲ್ಲಿ ಇದ್ದುಕೊಂಡು ಒಂದು ಏನು ಮಹಾಮೇಳವಾದ ಮಾಡುವುದಕ್ಕೆ ಮುಂದಾಗುವ ಮೂಲಕ ಕಿರಿಕಿರಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಕೊಲ್ಹಾಪುರದಲ್ಲಿ ಏನು ಶಿವಸೇನೆ ಬಣ ಏನಿದೆ, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ಏನಿದೆ, ಆ ಶಿವಸೇನೆ ಬಣದ ಪುಂಡರು ಕೂಡ ಈಗ ಏನು ಉದ್ದಟತನವನ್ನು ಮುಂದುವರಿಸಿರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರಕ್ಕೆ ಒಂದು ಧಮಕಿ ಹಾಕುವ ಮೂಲಕ ತಮ್ಮ ಏನು ಗುಂಡಾಗಿರಿ ಪ್ರವೃತ್ತಿ ಏನಿದೆ ಅದನ್ನ ಮುಂದುವರಿಸಿದೆ ಅಂತಾನೆ ಹೇಳ್ಬೋದು ಸಂತೋಷ್. ಹೀಗಾಗಿ ಯಾಕಂದ್ರೆ ಈ ಹಿಂದೆನೆ ಕರ್ನಾಟಕ ಮಹಾರಾಷ್ಟ್ರ ಎರಡೂ ಗಡಿಗಳ ಮಧ್ಯೆ ಏನು ಭಾಷಾ ಬಾಂಧವ್ಯ ಕಾಯ್ಕೊಳ್ಬೇಕು, ಜೊತೆಗೆ ಎರಡೂ ರಾಜ್ಯಗಳ ಮಧ್ಯೆ ಏನು ಸಂಪರ್ಕ ಸಾಧಿಸುವಂತ ಪ್ರಮುಖ ಕೇಂದ್ರ ಅಂದ್ರೆ ಬೆಳಗಾವಿ. ಹಾಗಾಗಿ ಕೇಂದ್ರ ಸರ್ಕಾರವೇ ಅಂದ್ರೆ ಗೃಹ ಇಲಾಖೆ ಸಚಿವರಾದಂತ ಅಮಿತ್ ಶಾ ಅವರೇ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಬಸವರಾಜ ಬೊಮ್ಮಾಯಿ ಮತ್ತು ಏಕನಾಥ್ ಶಿಂದೆ ಅವರನ್ನ ಕರೆಸಿ ಒಂದು ಸಭೆಯನ್ನ ಮಾಡಿದ್ರು ದೆಹಲಿಯಲ್ಲಿ. ಎರಡೂ ರಾಜ್ಯಗಳು ಏನು ಒಂದು ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇರುವವರೆಗೆ ಯಾರು ಕೂಡ ಗಡಿ ವಿವಾದವನ್ನು ಕೆದಕುವಂತಿಲ್ಲ, ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಎರಡು ಏನು ರಾಜ್ಯದ ಸರ್ಕಾರಗಳು ನಡ್ಕೊಳ್ಬೇಕು, ಜೊತೆಗೆ ಗಡಿಯಲ್ಲಿ ಸಮನ್ವಯ ಸಾಧಿಸುವಂತ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು ಅನ್ನೋಂತ ಒಂದು ಸೂಚನೆ ಕೊಟ್ಟಿದ್ರು. ಅದನ್ನ ಮಹಾರಾಷ್ಟ್ರ ಸರ್ಕಾರವೂ ಪಾಲಿಸಲಿಲ್ಲ, ಈ ಹಿಂದೆ ಬಿಜೆಪಿಯಲ್ಲಿದ್ದಂತ ಏನು ಬೊಮ್ಮಾಯಿ ಸರ್ಕಾರ ಕೂಡ ಅದನ್ನ ಪಾಲಿಸಲಿಲ್ಲ. ಈಗ ಮತ್ತೆ ಏನು ನಾಡದ್ರೋಹಿ MES ಪುಂಡರು ಒಂದ್ ಕಡೆ ಬೆಳಗಾವಿಗೆ ಪುಂಡಾಟ ಆರಂಭಿಸಿದ್ರೆ, ಮತ್ತೊಂದ್ ಕಡೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಇದ್ದುಕೊಂಡೇ ಏನು MES ಏನು ಶಿವಸೇನೆ ಗುಂಡಾಗಳೇನಿದ್ದಾರೆ ಅವರು ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಸಚಿವರು ಶಾಸಕರಿಗೆ ಒಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸಂತೋಷ್.